ಅಮೇಝಿಂಗ್ ಆಗಿರುತ್ತೆ. ಐರನ್ ಬಾಕ್ಸ್ಗೂ ಮ್ಯಾಚಿಂಗ್ ಇದೆ. ನಮ್ಮ ಮತ್ತೆ ಸೀರೆ ಕುತ್ಕೊಂಡು ಮ್ಯಾಗಿ ಶೀತಾದಾಗ ಇಷ್ಟೊಂದು ಹಿಂಸೆ ಆಗುತ್ತೆ ಅಂತ ನನಗೆಂತೂ ಗೊತ್ತಿತ್ತು. ಹೋಗ್ತಾ ಇದ್ದೀವಿ. ನಮ್ಮ ಮತ್ತೆ ಏನು ಮಾತಾಡಿದ್ರು ನಗಾಡ್ತಾರೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ವಿತ್ ಕವನ ಯೂಟ್ಯೂಬ್ ಚಾನಲ್. ಇವತ್ತು ಆ್ಯಕ್ಚುಲಿ ಮೊನ್ನೆನೇ ಊರಿಗೆ ಬಂದಿದ್ದ ದಿನವೇ ಬರ್ತಾನೆ ನನಗೆ ತುಂಬ ಹುಷಾರಿರಲಿಲ್ಲ. ಫುಲ್ ಶೀತ ಜ್ವರ ಆಗಿತ್ತು. ಸೊ ನೆನ್ನೆ ಒಂದಿನ ನೋಡೋಣ ಅಂತ ಟ್ಯಾಬ್ಲೆಟ್ಸಲ್ಲೇ ಇದ್ದೆ. ಬಟ್ ಶೀತ ಸರಿನೇ ಹೋಗಲಿಲ್ಲ, ಇನ್ನೂ ಜಾಸ್ತಿ ಆಯಿತು. ನೈಟೆಲ್ಲ ಫುಲ್ ನೋಸ್ ಬ್ಲಾಕ್ ಆಗೋಕ್ಕೆ ಶುರು ಆಯಿತು. ಸೊ ಇವಾಗ ಅತ್ತೆ ಹಾಸ್ಪಿಟಲ್ಗೆ ಹೋಗಿ ಬರೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ರೆಡಿ ಆಗಿದ್ದೀವಿ. ಇವಾಗ ಅವ್ರು ರೆಡಿ ಆಗ್ತಿದ್ದಾರೆ. ರೆಡಿ ಆದಮೇಲೆ ಹೋಗಿ ಬರಬೇಕು. ನಿಮಗೆ ವಾಯ್ಸಲ್ಲೇ ಗೊತ್ತಾಗ್ತಾ ಇದೆ ಅನಿಸುತ್ತೆ ಯಾವ ಥರ ವಾಯ್ಸ್ ಕೂಡ ಚೇಂಜ್ ಆಗಿದೆ ಅಂತ. ಹಾಸ್ಪಿಟಲ್ ಹೋಗಿ ವಾಪಸ್ ಬರ್ತಾ ಇದ್ದೀವಿ. ಒಂದು ಇಂಜೆಕ್ಷನ್ ಕೊಡಿಸ್ಕೊಂಡೆ, ಬಿ ಪಿ ಚೆಕ್ ಮಾಡಿಸಿದೆ. ಬಿ ಪಿ ಸ್ವಲ್ಪ ಲೋ ಇದೆ ಅಂತ ಹೇಳಿದರು. ಫುಲ್ ರೆಸ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಚಳಿಗೆ ಹೋಗಂಗಿಲ್ಲ, ಗಾಳಿಗೆ ಹೋಗಂಗಿಲ್ಲ, ತಲೆ ಸ್ನಾನ ಮಾಡೋಂಗಿಲ್ಲ ಅಂತೆಲ್ಲ ಹೇಳಿದ್ದಾರೆ. ಮತ್ತೆ ಗಾಡಿ ಓಡಿಸ್ತಿದ್ದಾರೆ, ನಂಗೆ ಭಯ ಆಗ್ತಿದೆ. ಇಲ್ಲ ಚೆನ್ನಾಗಿ ಓಡಿಸ್ತಾರೆ ಗೈಸ್. ಆಮೇಲೆ ಮನೆಗೆ ಬಂದ್ವಿ, ಈಗ ರೆಸ್ಟ್ ಮಾಡೋಣ. ಹಾಸ್ಪಿಟಲಿಂದ ಮ್ಯಾಗಿ ಮಾಡೋಣ ಅಂತ ಮಾಡಿದ್ರೆ ನೀರು ಜಾಸ್ತಿ ಆಗಿ ಹೋಗ್ಬಿಡ್ತು. ನಮ್ಮ ಮ್ಯಾಗಿ ರೆಡಿ. ಈಗ ಇಲ್ಲಿ ಕುತ್ಕೊಂಡು ಮ್ಯಾಗಿ ತಿನ್ನೋದು. ಹಾ, ಚೆನ್ನಾಗಿದೆ. ಗೈಸ್ ಮತ್ತೆ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ಬೋದು ಈ ರೋಸ್ ಓಪನ್ ಆಗಿದೆ, ಈ ರೋಸ್ ಕಂಪ್ಲೀಟ್ ಬ್ಲಾಕ್ ಆಗಿದೆ. ಸೊ ಹಾಸ್ಪಿಟಲಿಂದ ಬಂದು ಮ್ಯಾಗಿ ತಿಂದು ಮಾತ್ರೆ ಕುಡಿದು ಮಲಗಿದ್ದು 12 o'clock ಮಲಗಿದ್ದು. ನಾನು 4:30 ಸಮಥಿಂಗ್ ಎದ್ದಿರೋದು. ನಾನು 4:30 ಎದ್ದಿದ್ದೀನಿ. ಇವಾಗ 5:36 ಸಮಥಿಂಗ್ ಆಗಿದೆ. ಈಗ ಊಟ ಮಾಡಿದ್ದೀನಿ ಮಧ್ಯಾಹ್ನದ್ದು. ಮಾತಾಡೋಕ್ಕೂ ಆಗ್ತಿಲ್ಲ, ಅಷ್ಟು ಬ್ಲಾಕ್ ಆಗಿದೆ. ಅಪ್ಪ ಶೀತಾದಾಗ ಇಷ್ಟೊಂದು ಹಿಂಸೆ ಆಗುತ್ತೆ ಅಂತ ನನಗೆಂತೂ ಗೊತ್ತಿತ್ತು. ಯಾಕಂದ್ರೆ डिप्रेशन में रहता हूँ हमेशा. अभी मैं डिप्रेशन में हूँ, माँ कसम. ಅಂದರೆ ಹೋದ ವರ್ಷದಿಂದ ಇದು 3ನೇ ಸಲ ನನಗೆ ಈ ಥರ ನೋಸ್ ಬ್ಲಾಕ್ ಆಗ್ತಿರೋದು. ಜ್ವರಕ್ಕೋ, ಬಿರಿಯಾನಿಗೋ, ಚಿಕನ್ ಫ್ರೈಗೋ ಅಮೇಝಿಂಗ್ ಆಗಿರುತ್ತೆ. ಯಮ್ಮಿ ಆಗಿರುತ್ತೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ವಿತ್ ಕವನ ಯೂಟ್ಯೂಬ್ ಚಾನಲ್. ಸೊ ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆನ್ನೆ ಬಿರಿಯಾನಿ ಚಿಕನ್ ತಿಂದು ಮಲಗಿದಷ್ಟೇ. ಅದಾದಮೇಲೆ ಇನ್ನೇನು ವ್ಲಾಗ್ನ ನಾನು ಶೂಟ್ ಮಾಡಲಿಲ್ಲ. ಸೊ ಇವತ್ತು ಬೆಳಗ್ಗೆಯಿಂದನೂ ಎದ್ದು ತಿಂಡಿ ತಿನ್ನೋದು, ಮಲ್ಕೊಳ್ಳೋದು, ಮತ್ತು ಊಟ ಮಾಡೋದು, ಮಲ್ಕೊಳ್ಳೋದು, ಮತ್ತು ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಆಚೆ ಬಂದು ಕೂತಿದ್ದೀನಿ. ಸೊ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಊರಲ್ಲಿ ಇರೋಷ್ಟು ದಿನ ಹಿಂಗೇ ಹಾಫ್ ಆಫ್ ಡೇದು ಸೇರಿಸಿ ಒಂದು ಕಂಪ್ಲೀಟ್ ವ್ಲಾಗ್ ಮಾಡ್ತೀನಿ. ಬಿಕಾಸ್ ಒನ್ ಡೇ ಕಂಪ್ಲೀಟ್ ಶೂಟ್ ಮಾಡೋದಕ್ಕೆ ಆಗಲ್ಲ ಇಲ್ಲಿ. ಸೊ ಅಲ್ಲಿ ಮಗು ಆಟ ಆಡ್ತಾ ಇತ್ತು. ಇವರಿಬ್ರು ಜೋರಾಗಿ ಬಾಲ್ ಎಸೆದ್ರು, ಜಸ್ಟ್ ಮಿಸ್ಸಲ್ಲಿ ಅವಳಿಗೆ ಏಟಾಗ್ತಾ ಇತ್ತು. ಅದನ್ನು ನೋಡಿ ಆ ರಿಯಾಕ್ಷನ್ ಬಂತು. ಸೊ ಇದು ನೆನ್ನೆದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ಬನ್ನಿ. ಇವರು ಕ್ರಿಕೆಟ್ ಆಡ್ತಾ ಇದ್ದಾರೆ. ಹಾಯ್. ಇಲ್ಲಿ ನೋಡಿ, ನನ್ನ ಬಟ್ಟೆಗೂ ಐರನ್ ಬಾಕ್ಸ್ಗೂ ಮ್ಯಾಚಿಂಗ್ ಇದೆ. ನಮ್ಮ ಮತ್ತೆ ಸೀರೆ ಐರನ್ ಮಾಡ್ಕೊತಾಯಿದ್ರು. ಅವಾಗ ನೋಡ್ಬಿಟ್ಟು ಸಡನ್ನಾಗಿ ನಿನ್ನ ಡ್ರೆಸ್ಗೂ ಐರನ್ ಬಾಕ್ಸ್ಗೂ ಮ್ಯಾಚಿಂಗ್ ಇದೆ ನೋಡು ಅಂತ ಹೇಳಿದ್ರು. ಸೊ ಯಾ,
ಗಾಯ್ಸ್ ಆ ಮನೆ ಕಾಣಿಸ್ತಾ ಇದೆಯಲ್ಲ, ಆ ಮನೆಗೆ ಇವಾಗ ಗೃಹ ಪ್ರವೇಶಕ್ಕೆ ಹೋಗಬೇಕು. ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಹೋಗಬೇಕು ಅಂತ ಹೇಳಿ. ಸೊ ನಾನು ಬಟ್ಟೆನೂ ತೊಗೊಬಂದಿರಲಿಲ್ಲ, ಏನೂ ಪ್ರಿಪೇರೂ ಆಗಿರಲಿಲ್ಲ. ಸೊ ಯಾವುದೋ ಒಂದು ಬಟ್ಟೆ ಇಟ್ಕೊಂಡಿದ್ದೆ ಎಮರ್ಜೆನ್ಸಿಗೆ ಅಂತ, ಅದೇ ಬಟ್ಟೆಲಿ ಹೋಗ್ತಾಯಿದ್ದೀನಿ, ನೈಟ್ ಅಲ್ವಾ ಅಂತ ಹೇಳಿ ಅಷ್ಟೇ. ಇದು ಒಂದು ಎಕ್ಸ್ಟ್ರಾ ಇರಲಿ ಅಂತ ತೊಗೊಬಂದಿದ್ದೆ. ಸೊ ಇದರಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಮತ್ತೆ ಏನು ಮಾತಾಡಿದ್ರು ನಗಾಡ್ತಾರೆ ಗಾಯ್ಸ್. ಈ ಥರ ಒಂದು ವಿಡಿಯೋ ಇತ್ತಲ್ಲ, ಕುಣಿರಿ ತಕ್ಕತ್ತೆ ಕುಣಿಸಿ ತಕ್ಕತ್ತೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದು ನನಗೆ ಬಾಳೆ ಕೊಡ್ತೆ, ನೋಡ್ತಾನೆ ಇಲ್ಲ ಅದು. ಗೈಸ್ ಇವಾಗ ಹ್ಞೂ ಬಂದ ಕೊಟ್ಟ. ಗೈಸ್ ಇವಾಗ ಜಸ್ಟ್ ಬಂದ್ವಿ, ಹೋಗಿ ಆಯಿತು, ಬಂದು ಆಯಿತು, ಊಟ ಮಾಡಿದ್ದು ಆಯಿತು, ಬಂದು ಡ್ರೆಸ್ ಚೇಂಜ್ ಮಾಡಿದ್ದು ಆಯಿತು. ಇವಾಗ ಏನಿದ್ರು ಮಲ್ಗೋದಷ್ಟೇ. ಸೊ ಬನ್ನಿ ಹೋಗೋಣ. ಕಾಣಿಸ್ತಿದ್ಯಾ? ಅದೇ ಮನೆ, ಇದೇ ಅಜ್ಜಿ ಮನೆ. ಇವಾಗ ಹೋಗಿ ಮಲ್ಕೊಳ್ಳೋದಷ್ಟೇ. ಬಾಯ್.